ತಗೋಮ್ಮ. ಆನಂದ್, ಸರ್ ತಗೋ ನಿನ್ನ 1 ತಿಂಗಳ ಸಂಬಳ. ಸಂಬಳನ ನನಗ? ಹೌದಪ್ಪ, ನೀನು ಬಂದು 1 ತಿಂಗಳಾಯ್ತು, ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ಸಂಬಳ ಕೊಡಬಾರ್ದಾ? ಏನ್ ಸರ್, ನೀವೇ ಮನೇಲಿ ಇಟ್ಕೊಂಡು ಊಟ ಹಾಕ್ತಿದ್ದೀರಾ, ನಾನು ಮಾಡೋ ಕೆಲಸಕ್ಕೆ ಸಂಬಳ ಬೇರೆ ತಗೋಬೇಕೆ? ಊಟದ್ದೆಲ್ಲ ಯಾವ ಲೆಕ್ಕ? ನನ್ನ ಮಕ್ಕಳಲ್ಲಿ ನೀನು ಒಬ್ಬ. ತಗೋ. ನೋಡು, ಕೈಗೆ ಹಣ ಸಿಕ್ತು ಅಂತ ಸಿನಿಮಾ, ನಾಟಕ, ಬೀಡಿ, ಸಿಗರೇಟು ಅಂತ ಖರ್ಚು ಮಾಡ್ಬೇಡ. ಖರ್ಚು ಮಾಡೋದೇನೋ ಸುಲಭ, ಆದ್ರೆ ಸಂಪಾದನೆ ಮಾಡೋದು ಕಷ್ಟ. ಹಣ ಉಳಿಸಿ ಕೂಡಿಟ್ಕೋಬೇಕು, ಕಷ್ಟ ಕಾಲಕ್ಕೆ ಬೇಕಾಗತ್ತಪ್ಪ. ಇದ್ರಲ್ಲಿ 3,000 ರೂಪಾಯಿ ಇದೆ, 500 ರೂಪಾಯಿ ಅವನಿಗೆ ಟಿಪ್ಸ್. 500 ರೂಪಾಯಿ ಟಿಪ್ಸಾ? ನೋಡು ಫ್ರೆಂಡ್, ದುಡ್ಡಿರೋದು ಯಾತಕ್ಕೆ? ಮಜಾ ಮಾಡೋಕೆ. ನಾವು ಮಜಾ ಮಾಡ್ತಿದ್ದೀವಿ, ನಮ್ಮ ಹೆಸರಲ್ಲಿ ಅವನು ಮಜಾ ಮಾಡ್ಲಿ ಬಿಡು. ಕೊಡು. ಏನಪ್ಪ, ಯಾಕೆ ಹಾಗೆ ನೋಡ್ತಿದ್ಯಾ? ಯಾವತ್ತು ಹಣ ನೋಡಿರ್ಲಿಲ್ವಾ? ಇಲ್ಲ ಸರ್, ಈ ರೀತಿ ಬೆವರು ಸುರಿಸಿ ಸಂಪಾದನೆ ಮಾಡಿದ ಹಣನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಓ, ಆಗ್ಲೇ ಇಂಜಿನಿಯರ್ ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಇಂಜಿನಿಯರ್. ಸರ್ವೆ ಎಲ್ಲ ಮಾಡಿದ್ದಾಯ್ತೇನ್ರಿ? ಆಗಿದೆ ಸರ್, ಪ್ಲಾನ್ ಕೂಡ ತಂದಿದ್ದೀನಿ. ಸಕ್ಕರೆ ಫ್ಯಾಕ್ಟ್ರಿ ಕಟ್ಟೋಕೆ ನೀವು ತೋರಿಸಿರೋ ಜಾಗ ಅಷ್ಟೇನ್ ಚೆನ್ನಾಗಿಲ್ಲ ಸರ್. ಮೊದ್ಲೇ ಅಪಶಕನ ನುಡಿತಾ ಇದ್ದೀರಲ್ರಿ. ಅಲ್ರಿ, ನಮ್ ತಾಲೂಕ್ನಲ್ಲಿ ಎಲ್ಲೂ ಸಕ್ಕರೆ ಫ್ಯಾಕ್ಟ್ರಿ ಇಲ್ಲ. ಇಲ್ಲಿ ಬೆಳೆಯೋ ಕಬ್ಬೆಲ್ಲ ಬೇರೆ ಕಡೆ ಹೋಗ್ತಾ ಇದೆ. ಇಲ್ಲೇ ಸಕ್ಕರೆ ಫ್ಯಾಕ್ಟ್ರಿ ಇದ್ರೆ ನಮಗೂ ಅನುಕೂಲ, ನಮ್ಮ ರೈತರಿಗೂ ಅನುಕೂಲ ಅಂತ ನಮ್ಮ ಐಡಿಯಾ. ಐಡಿಯಾ ಏನೋ ಚೆನ್ನಾಗಿದೆ ಸರ್, ಆದ್ರೆ ನೀವು ತೋರಿಸಿರೋ ಜಾಗ ಟೌನ್ ಅಲ್ಲಿ ಇದೆ. ಪಕ್ಕದಲ್ಲಿ ಕೆರೆ ಬೇರೆ, ರಸ್ತೆ ಬೇರೆ ಚೆನ್ನಾಗಿಲ್ಲ, ಟ್ರಾನ್ಸ್ಪೋರ್ಟೇಶನ್ಗೆ ಬಹಳ ತೊಂದ್ರೆ. ಇದ್ರ ಬದಲು ಆ ಮಿಲಿಟರಿ ರುದ್ರಪ್ಪನವ್ರ ಮನೆ ಸುತ್ತಮುತ್ತ ಪ್ರದೇಶ ಇದೆಯಲ್ಲ, ಅಲ್ಲಿ ನಮ್ ಫ್ಯಾಕ್ಟ್ರಿ ಕಟ್ಟೋಕೆ ತುಂಬಾ ಚೆನ್ನಾಗಿರುತ್ತೆ ಸರ್. ಹೌದು, ಮಾರ್ಕ್ ಮಾಡಿದೀನಿ ನೋಡಿ. ಪ್ಲಾನ್ ಇದು ಬಸ್ ಸ್ಟ್ಯಾಂಡ್, ಇದು ಹೈವೇ. ಪ್ಲಾನ್ ತುಂಬಾ ಚೆನ್ನಾಗಿದೆ ಪಾರ್ಟ್ನರ್. ಈ ಜಾಗದಲ್ಲಿ ನಾವು ಫ್ಯಾಕ್ಟ್ರಿ ಕಟ್ಟಿದ್ರೆ ನಮ್ಗೆ ಅನುಕೂಲ ಜಾಸ್ತಿ. ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್, ಹೈವೇ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಅನುಕೂಲ ಆಗುತ್ತೆ. ಅನುಕೂಲವೇನೋ ಸರಿ, ಇಲ್ಲಿ ನಮ್ ರೈತರ ಮನೆಗಳಿದೆಯಲ್ಲ, ಅವರು ಆ ಜಾಗನ ಬಿಟ್ಬಿಡೋದಕ್ಕೆ ಒಪ್ಪೋದಿಲ್ವಲ್ಲ. ಯಾಕೆ ಒಪ್ಪೋದಿಲ್ಲ ರಂಗನಾಥ್? ಅಲ್ಲಿರೋ ಒಂದೊಂದು ಮನೆಗೂ 20,000 ರೂಪಾಯಿ ನಮ್ಗೆ ಕೊಟ್ಟು ಮನೆಗೊಬ್ಬರಿಗೆ ಫ್ಯಾಕ್ಟ್ರಿಲಿ ಕೆಲಸ ಕೊಡ್ತೀವಿ ಅಂದ್ರೆ ಆಯ್ತು. ರೈತರಿಗೇನೋ ದುಡ್ಡು ಕೊಟ್ಟು ಒಪ್ಪಿಸ್ಬಿಡ್ಬಹುದು, ಆದ್ರೆ ಮಿಲಿಟರಿ ಉದ್ರಪ್ಪ ಇದಾನಲ್ಲ, ಅವನ್ನ ಒಪ್ಸೋದ್ ಕಷ್ಟ. ಟ್ರೈ ಮಾಡೋಣ ಕಣೆಯ. ಅಲ್ರಿ, ನೀವೇ 100 ಎಕರೆ ಜಮೀನ್ ಇಟ್ಕೊಂಡು ಫ್ಯಾಕ್ಟ್ರಿ ಕಟ್ಟೋದಿಕ್ಕೆ ನಮ್ ಜಮೀನೇ ಯಾಕ್ರಿ ಬೇಕು ನಿಮ್ಗೆ? ತಪ್ಪು ತಿಳ್ಕೊಬೇಡಿ ರುದ್ರಪ್ಪ, ನಿಮ್ಮನ್ನೆಲ್ಲ ಇಲ್ಲಿಂದ ಓಡಿಸ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಈ ಜಾಗ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ತುಂಬಾ ಅನುಕೂಲವಾಗಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಿಮ್ಮೊಬ್ರಿಗೆ ಅನುಕೂಲ ಆಗುತ್ತೆ ಅಂತ ಇಷ್ಟು ಜನಕ್ಕೆ ಅನಾನುಕೂಲ ಮಾಡೋದು ಯಾವ ನ್ಯಾಯ ರೀ? ಇಲ್ಲಿರೋವೆಲ್ಲ ಹಳೆ ಮನೆಗಳೇ ತಾನೆ, ಇದನ್ನ ಬಿಟ್ಕೊಡೋದ್ರಿಂದ ತೊಂದ್ರೆ ಏನಿದೆ ನಿಮ್ಗೆ? ಇಷ್ಟು ದಿನ ವಾಸ ಮಾಡಿ ಜಾಗ ಬಿಟ್ಟು ದನ, ಕುರಿ, ಮೇಕೆ ಎಲ್ಲ ಸಾಗಿಸ್ಕೊಂಡು ಬೇರೆ ಕಡೆ ಹೋಗಿ ಮನೆ ಕಟ್ಟಿ ವಾಸ ಮಾಡ್ಬೇಕಾದ್ರೆ ತೊಂದ್ರೆ ಆಗಲ್ವಾ? ನಾವು ಕೇಳ್ತಾ ಇರೋದು ರುದ್ರಪ್ಪನ್ನ. ನೀನ್ ಯಾರೋ ಇಲ್ಲಿ ಬಂದು ಮಾತಾಡೋದಕ್ಕೆ? ಅವನೇನು ಬೇರೆ ಅಲ್ಲ, ನಮ್ ಹುಡುಗಾನೆ. ಅವನು ಹೇಳೋ ಮಾತೆ ನಾನು ಹೇಳೋದು. ಇದು ನಮ್ ಪೂರ್ವಿಕರ ಕಾಲದಿಂದ ವಾಸ ಮಾಡ್ತಿರೋ ಜಾಗ. ನೀವು ಫ್ಯಾಕ್ಟ್ರಿ ಕಟ್ಲಿ ಅಂತ ನಾವೆಲ್ಲ ಮನೆ ಬಿಟ್ಟು ಹೋಗಕ್ಕಾಗಲ್ಲ. ಅಲ್ಲ ಯಾರು ರುದ್ರಪ್ಪ, ಯಾರೋ ತಿಳುವಳಿಕೆ ಇಲ್ಲದ ಹುಡುಗ ಹೇಳ್ದ ಅಂತ ನೀನು ಅವನ್ ತಾಳಿಕೆ ಕುಣಿತಾ ಇದೀಯಲ್ಲ. ನಾವೇನ್ ನಿಮ್ ಮನೆಗಳನ್ನೆಲ್ಲ ಪುಗ್ಸಟ್ಟೆ ಬಿಟ್ಕೊಡಿ ಅಂತ ಕೇಳ್ತಾ ಇದೀವಾ? ಈಗಿನ ರೇಟ್ ಪ್ರಕಾರ ಎಷ್ಟು ಬೆಲೆ ಇದೆಯೋ ಅದಕ್ಕಿಂತ 10,000 ರೂಪಾಯಿ ಜಾಸ್ತಿನೇ ಕೊಡ್ತೀವಿ. ನೀವೆಲ್ರೂ ಮನೆ ಕಟ್ಕೊಳ್ಳೋದಕ್ಕೆ ನಮ್ಮ ಎಸ್ಟೇಟ್ ನಲ್ಲಿ ಜಾಗನೂ ಕೊಡ್ತೀವಿ. ಅದು ಅಲ್ಲದೆ ನಮ್ ಫ್ಯಾಕ್ಟ್ರಿನಲ್ಲೇ ಮನೆಗೊಬ್ಬೊಬ್ಬರಿಗೆ ಒಂದೊಂದು ಕೆಲಸನೂ ಕೊಡ್ತೀವಿ. ಇನ್ನೇನು? ಇವ್ರು ಹೇಳೋ ಮಾತು ನ್ಯಾಯವಾಗಿ ಆಯ್ತಾ ರುದ್ರಣ್ಣ? ಸಾಕ್ ಸುಮ್ನೆ, ನಿಗೊಂದು ಗೊತ್ತಾಗಲ್ಲ. ಇವ್ರ ಫ್ಯಾಕ್ಟ್ರಿ ಕಟ್ಟಿ ಕೋಟಿಗಟ್ಟಲೆ ಸಂಪಾದಿಸ್ಕೊಳ್ಳಕ್ಕೆ ನಾವೆಲ್ಲ ನಮ್ ಜಾಗ ಖಾಲಿ ಮಾಡ್ಬೇಕಾ? ಇವ್ರು ಕೊಡ್ತೀವಿ ಅಂತ ಹೇಳ್ತಿರೋ ಜಾಗ ಇಲ್ಲಿಂದ 3 ಮೈಲಿ ದೂರ ಇದೆ. ಅಲ್ಲಿಂದ ಇಲ್ಲಿಗೆ ಬಂದು ಹೊಲ ಗದ್ದೆ ಬೇಸಾಯ ಮಾಡಕ್ಕಾಗತ್ತಾ? ಅದು ಅಲ್ಲದೆ ಆ ಜಾಗ ದಿಣ್ಣೆ ಮೇಲಿದೆ, ನೀರಿಗೂ ತೊಂದರೆ ಆಗುತ್ತೆ. ಇವ್ರ ಸಹವಾಸನೆ ನಮಗ್ ಬೇಡ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ದುಡ್ಡು ಬೇಕಾದ್ರೆ ಇನ್ನೂ ಜಾಸ್ತಿ ಕೇಳು. ಅದನ್ನ ಬಿಟ್ಟು ಸುಮ್ನೆ ನಮ್ಮನ್ನ ಎದುರಾಕೊಂಡು ನೀನ್ ಇಲ್ಲಿ ಬಾಳಕ್ಕಾಗತ್ತಾ? ಕೋಪ ಮಾಡ್ಕೋಬೇಡ ಗೋಪಾಲ, ಅವರು ನಿಧಾನವಾಗಿ ಯೋಚನೆ ಮಾಡ್ಲಿ. ಮಿನಿಸ್ಟ್ರಿ ಲೆವೆಲ್ ನಲ್ಲಿ ನಮ್ಗೆ ಎಷ್ಟು ಸಪೋರ್ಟ್ ಇದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ವೇ? ಸಾಕ್ ನಿಲ್ಲಿಸ್ರಿ. ನಾನು ಮಿಲಿಟರಿ ಕೆಲಸ ಮಾಡ್ದವನು. ರೂಲ್ಸ್ ರೆಗ್ಯುಲೇಷನ್ಸ್ ಏನು ಅಂತ ನಿಮ್ಗಿಂತಲೂ ಚೆನ್ನಾಗಿ ನನಗ್ ಗೊತ್ತು. ಏನೋ ದೊಡ್ಡ ಮನುಷ್ಯರು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಮರ್ಯಾದೆ ಕೊಟ್ರೆ ಹೆದರ್ಸೋಗ್ ಬರ್ತೀರಾ? ಹೋಗ್ರಿ, ಅದ್ ಯಾವ ಸಪೋರ್ಟ್ ತಗೊಂಬಂದ್ ಏನ್ ಮಾಡ್ತಿರೋ ಮಾಡಿ ಹೋಗ್ರಿ. ಓ, ಹಾಗಾದ್ರೆ ಇದೇ ನಿಮ್ ಕೊನೆ ತೀರ್ಮಾನವೋ? ಹೌದು. ಹೊರಡಿ. ರಂಗು ಬಾ. ಏಯ್